ಔರಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ನೋಡ್ಬೋದು ನೀವು. ಗ್ರಾಮ ಸಂಚಾರ ಏನದಂದ್ರೆ ಪ್ರತಿ ವರ್ಷ ಮಾಡ್ತಾರೆ. ಕಳೆದ ಹಲವು ವರ್ಷಗಳಿಂದ ಗ್ರಾಮ ಸಂಚಾರ ಮಾಡುವ ಮೂಲಕ ಹಳ್ಳಿ ಭಾಗದಲ್ಲಿ ಇದ್ದಂಥ ಸಮಸ್ಯೆಗಳಿರ್ಬೋದು, ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳನ್ನು ಖುದ್ದು ಆಲಿಸುವ ಮೂಲಕ ಅಧಿಕಾರಿಗಳೊಂದಿಗೆ ಗ್ರಾಮ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಅವರೇ ಇದ್ದಾರೆ ಸರ್. ಟೋಟಲಿ ಇಂಥ ಒಂದು ಗ್ರಾಮ ಸಂಚಾರ ಮಾಡಬೇಕು ಅಂತ ಹೇಳಿ ಏನು ಯೋಜನೆ ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? 2008ನಲ್ಲಿ ಔರಾದ್ ಮಹಾಜನದವರು ಆಯ್ಕೆ ಆದಮೇಲೆ ಸೇವಕನಾಗಿ 2009ರಿಂದ ನಾನು ಗ್ರಾಮ ಸಂಚಾರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಅಧಿಕಾರಿ ತಗೊಂಡು ಬಿಲ್ ಕಲೆಕ್ಟರು, ಪಿ ಡಿ ಒ, ತಲಾಟಿ, ಆರ ಎಲ್ಲ ತಗೊಂಡು ಊರಿನಲ್ಲಿ ಹೋಗ್ತೀವಿ. ಊರಿನಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ, ಅಂಗನವಾಡಿ ಸಮಸ್ಯೆ ಇದ್ದರೆ ಅಂಗನವಾಡಿ ಮಾತಾಡ್ತೀವಿ, ಸ್ಕೂಲ್ ಇದ್ದರೆ ಸ್ಕೂಲ್ ಬಗ್ಗೆ ಚರ್ಚೆ ಮಾಡ್ತೀವಿ, ಆಮೇಲೆ ಊರಿನಲ್ಲಿ ಸಾಫ್ ಸಫಾಯಿ ಮಾಡ್ತೀವಿ. ಈ ಥರ ನಮ್ಮ ಸಂಕಲ್ಪ ಏನು, ಸರ್ಕಾರಿ ಯೋಜನಾ ಊರ ತನಕ ತಲುಪಬೇಕು, ಬಡವರಿಗೆ ಸಹಾಯ ಆಗಬೇಕು, ಗರೀಬಿಗೆ ನ್ಯಾಯ ಸಿಗಬೇಕು. ಸರ್, ಸಾಕಷ್ಟು ಕಡೆ ಏನು ಈಗಾಗಲೇ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ, ಓಟ್ ಹಾಕಿನ ಶಾಸಕರು ಮುಖ ನೋಡೋದು ಮತ್ತೆ ಎಲೆಕ್ಷನ್ದಲ್ಲಿ ಅಂತ ಜನ ಮಾತಾಡ್ತಾರೆ. ಜನರನ್ನ ಶಾಸಕರ ಮನೆ ಕಚೇರಿಗೆ ಹೋಗಿ ಅನ್ನೋದಂದ್ರೆ ಕೂಡಂಥ ಪರಿಸ್ಥಿತಿ ಇದೆ. ಆದ್ರೆ ನೀವು ಜನರ ಹತ್ರ ಬರ್ತಿರಲ್ಲ, ಇದರಿಂದ ಯಾವ ರೀತಿ ಒಂದು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇದೆ ಸರ್? ನಾವು ಔರಾದ್ ತಾಲೂಕಾ ಈ ಬೀದರ್ ಗಡಿ ಜಿಲ್ಲೆಯಲ್ಲಿ ಔರಾದ್ ಬ್ಯಾಕ್ವರ್ಡ್ ತಾಲೂಕಾ. ನಮ್ಮ ಸಂಕಲ್ಪ ಔರಾದ್ ಫಾರ್ವರ್ಡ್ ಮಾಡಬೇಕು. ಔರಾದ್ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಡಿವಿಷನ್ನಲ್ಲಿ ಅಥವಾ ರಾಜ್ಯದಲ್ಲಿ ನಂಬರ್ 1 ಆಗಬೇಕು, ಇದು ನಮ್ಮ ಪ್ರಯಾಸ ಇದೆ. ಅದಕ್ಕೆ ನಾವು ಸ್ಕೂಲ್ನಲ್ಲಿ ಯಾವ SLC ಎಕ್ಸಾಮ್ ಫಸ್ಟ್ ಬರ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತೀವಿ, ಟೀಚರ್ ಸನ್ಮಾನ ಮಾಡ್ತೀವಿ, ರೈತರಿಗೆ ಹೊಲ ಹೋಗಿ ಅವ್ರ ಈ ಥರ ನಮ್ಮೇನಂದರೆ ಎಲ್ಲ ಥರ ಅಭಿವೃದ್ಧಿ ಆಗಿ ಬಂದರೆ ನಾವು ಸ್ವಂತ ಹೋಗಬೇಕು. ಸರಿ, ಒಂದ್ಸರಿ ಗ್ರಾಮ ಸಂಚಾರ ಸ್ಟಾರ್ಟ್ ಮಾಡಿನಾಗ ಎಷ್ಟು ಅಂದ್ರೆ ಟೋಟಲಿ 153 ಹಳ್ಳಿ ಇರ್ಬೋದು, ತಾಂಡ ಸಾಕಷ್ಟು ಇವೆ. ಅಂದ್ರೆ ಎಷ್ಟು ದಿವಸ ಹತ್ತು ಸರ್ ನಿಮ್ಗೆ? ನಾವು ಮಂಡೇ ಪ್ರಾರಂಭ ಮಾಡಿದ್ದೀವಿ. ಮಂಡೇ, ಮಂಗಳವಾರ, ಬುಧವಾರ ಈಗೂತ್ತ 3 ದಿವಸ ಒನ್ ಮಹಾಶಕ್ತಿ ಕೇಂದ್ರ, ಒನ್ ಜಡ್ಪಿ ಸರ್ಕಲ್ಲು, ಚಿಂತಾಗಿ ಸರ್ಕಲ್ ಈಗೂತ್ತ ಸಂಜೆಗ ಈಗೂತ್ತ ಈವ್ನಿಂಗ್ಗೆ ಪೂರ್ಣ ಆಗುತ್ತೆ. ಪ್ರತಿ ದಿವಸ 10 ಹಳ್ಳಿ, 10 ಊರು ತೊಗೊಳ್ತೀವಿ. 10, 9 ಊರು ತೊಗೊಂಡಿವಿ. ಪೂರ್ತಿ ಎಲ್ಲ ಕಡೆ ಹೋಗ್ತೀವಿ. ಆಮೇಲೆ ಅಲ್ಲಿ ಈ ಸ್ಕೂಲ್ನಲ್ಲಿ ಹೋಗಿದ್ದೀವಿ, ಶೌಚಾಲಯ ಇದೆ ಇಲ್ಲ, ಪ್ಲೇಗ್ರೌಂಡ್ ಇದೆ ಇಲ್ಲ, ಆಮೇಲೆ ಬಿಸಿ ಊಟ, ಈ ಎಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ನಮ್ಮದು ಹ್ಯಾಪಿ ಇದೆ, ನಮ್ಮ ಮಹಾಜನದವ್ರು ಆಶೀರ್ವಾದ ಮಾಡ್ಯಾರ, ನಮ್ಮ ಡ್ಯೂಟಿ ಇದೆ, ನಮ್ಮ ಕರ್ತವ್ಯ ಇದೆ, ನಾನು ಮಾಡ್ತೀನಿ. ಸೊ ಇದು ಅವರ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಗೆ ಹೋಗಿ ಜನರ ಸಮಸ್ಯೆಯನ್ನು ಗ್ರಾಮ ಸಂಚಾರ ಮೂಲಕ ಆಲಿಸುವ ಮೂಲಕ ನಿಜಕ್ಕೂ ಇತರೆ ಜನಪ್ರತಿನಿಧಿಗೆ ಏನೋ ಪ್ರಭು ಚವ್ಹಾಣ್ ಅವರು ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಔರಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಭು ಚವ್ಹಾಣ್ ಅವರು ನೋಡ್ಬೋದು ನೀವು. ಗ್ರಾಮ ಸಂಚಾರ ಏನದಂದ್ರೆ ಪ್ರತಿ ವರ್ಷ ಮಾಡ್ತಾರೆ. ಕಳೆದ ಹಲವು ವರ್ಷಗಳಿಂದ ಗ್ರಾಮ ಸಂಚಾರ ಮಾಡುವ ಮೂಲಕ ಹಳ್ಳಿ ಭಾಗದಲ್ಲಿ ಇದ್ದಂಥ ಸಮಸ್ಯೆಗಳಿರ್ಬೋದು, ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳನ್ನು ಖುದ್ದು ಆಲಿಸುವ ಮೂಲಕ ಅಧಿಕಾರಿಗಳೊಂದಿಗೆ ಗ್ರಾಮ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಅವರೇ ಇದ್ದಾರೆ ಸರ್. ಟೋಟಲಿ ಇಂಥ ಒಂದು ಗ್ರಾಮ ಸಂಚಾರ ಮಾಡಬೇಕು ಅಂತ ಹೇಳಿ ಏನು ಯೋಜನೆ ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? 2008ನಲ್ಲಿ ಔರಾದ್ ಮಹಾಜನದವರು ಆಯ್ಕೆ ಆದಮೇಲೆ ಸೇವಕನಾಗಿ 2009ರಿಂದ ನಾನು ಗ್ರಾಮ ಸಂಚಾರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಅಧಿಕಾರಿ ತಗೊಂಡು ಬಿಲ್ ಕಲೆಕ್ಟರು, ಪಿ ಡಿ ಒ, ತಲಾಟಿ, ಆರ ಎಲ್ಲ ತಗೊಂಡು ಊರಿನಲ್ಲಿ ಹೋಗ್ತೀವಿ. ಊರಿನಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ, ಅಂಗನವಾಡಿ ಸಮಸ್ಯೆ ಇದ್ದರೆ ಅಂಗನವಾಡಿ ಮಾತಾಡ್ತೀವಿ, ಸ್ಕೂಲ್ ಇದ್ದರೆ ಸ್ಕೂಲ್ ಬಗ್ಗೆ ಚರ್ಚೆ ಮಾಡ್ತೀವಿ, ಆಮೇಲೆ ಊರಿನಲ್ಲಿ ಸಾಫ್ ಸಫಾಯಿ ಮಾಡ್ತೀವಿ. ಈ ಥರ ನಮ್ಮ ಸಂಕಲ್ಪ ಏನು, ಸರ್ಕಾರಿ ಯೋಜನಾ ಊರ ತನಕ ತಲುಪಬೇಕು, ಬಡವರಿಗೆ ಸಹಾಯ ಆಗಬೇಕು, ಗರೀಬಿಗೆ ನ್ಯಾಯ ಸಿಗಬೇಕು. ಸರ್, ಸಾಕಷ್ಟು ಕಡೆ ಏನು ಈಗಾಗಲೇ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ, ಓಟ್ ಹಾಕಿನ ಶಾಸಕರು ಮುಖ ನೋಡೋದು ಮತ್ತೆ ಎಲೆಕ್ಷನ್ದಲ್ಲಿ ಅಂತ ಜನ ಮಾತಾಡ್ತಾರೆ. ಜನರನ್ನ ಶಾಸಕರ ಮನೆ ಕಚೇರಿಗೆ ಹೋಗಿ ಅನ್ನೋದಂದ್ರೆ ಕೂಡಂಥ ಪರಿಸ್ಥಿತಿ ಇದೆ. ಆದ್ರೆ ನೀವು ಜನರ ಹತ್ರ ಬರ್ತಿರಲ್ಲ, ಇದರಿಂದ ಯಾವ ರೀತಿ ಒಂದು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇದೆ ಸರ್? ನಾವು ಔರಾದ್ ತಾಲೂಕಾ ಈ ಬೀದರ್ ಗಡಿ ಜಿಲ್ಲೆಯಲ್ಲಿ ಔರಾದ್ ಬ್ಯಾಕ್ವರ್ಡ್ ತಾಲೂಕಾ. ನಮ್ಮ ಸಂಕಲ್ಪ ಔರಾದ್ ಫಾರ್ವರ್ಡ್ ಮಾಡಬೇಕು. ಔರಾದ್ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಡಿವಿಷನ್ನಲ್ಲಿ ಅಥವಾ ರಾಜ್ಯದಲ್ಲಿ ನಂಬರ್ 1 ಆಗಬೇಕು, ಇದು ನಮ್ಮ ಪ್ರಯಾಸ ಇದೆ. ಅದಕ್ಕೆ ನಾವು ಸ್ಕೂಲ್ನಲ್ಲಿ ಯಾವ SLC ಎಕ್ಸಾಮ್ ಫಸ್ಟ್ ಬರ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತೀವಿ, ಟೀಚರ್ ಸನ್ಮಾನ ಮಾಡ್ತೀವಿ, ರೈತರಿಗೆ ಹೊಲ ಹೋಗಿ ಅವ್ರ ಈ ಥರ ನಮ್ಮೇನಂದರೆ ಎಲ್ಲ ಥರ ಅಭಿವೃದ್ಧಿ ಆಗಿ ಬಂದರೆ ನಾವು ಸ್ವಂತ ಹೋಗಬೇಕು. ಸರಿ, ಒಂದ್ಸರಿ ಗ್ರಾಮ ಸಂಚಾರ ಸ್ಟಾರ್ಟ್ ಮಾಡಿನಾಗ ಎಷ್ಟು ಅಂದ್ರೆ ಟೋಟಲಿ 153 ಹಳ್ಳಿ ಇರ್ಬೋದು, ತಾಂಡ ಸಾಕಷ್ಟು ಇವೆ. ಅಂದ್ರೆ ಎಷ್ಟು ದಿವಸ ಹತ್ತು ಸರ್ ನಿಮ್ಗೆ? ನಾವು ಮಂಡೇ ಪ್ರಾರಂಭ ಮಾಡಿದ್ದೀವಿ.
ಮಂಡೇ ಮಂಗಳವಾರ ಬುಧವಾರ ಇಗುತ್ತ 3 ದಿವಸ ಒನ್ ಮಹಾಶಕ್ತಿ ಕೇಂದ್ರ ಒನ್ झडपी ಸರ್ಕಲ್ಲು ಚಿಂತಾಗಿ ಸರ್ಕಲ್ ಇಗುತ್ತ ಸಂಜೆಗ ಇಗುತ್ತ ಈವ್ನಿಂಗ್ಗೆ ಪೂರ್ಣ ಆಗುತ್ತೆ. ಪ್ರತಿ ದಿವಸ 10 ಹಳ್ಳಿ 10 ಊರು 10 ಊರು ತೊಗೊಳ್ತೀವಿ. 10 9 ಊರು ತೊಗೊಂಡಿವಿ. ಪೂರ್ತಿ ಎಲ್ಲ ಕಡೆ ಹೋಗ್ತೀವಿ. ಆಮೇಲೆ ಅಲ್ಲಿ ಈ ಸ್ಕೂಲ್ನಲ್ಲಿ ಹೋಗಿದ್ದೀವಿ, ಶೌಚಾಲಯ ಇದೆ ಇಲ್ಲ, ಪ್ಲೇಗ್ರೌಂಡ್ ಇದೆ ಇಲ್ಲ, ಆಮೇಲೆ ಬಿಸಿ ಊಟ ಈ ಎಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ನಮ್ಮದು ಹ್ಯಾಪಿ ಇದೆ, ನಮ್ಮ ಮಹಾಜನದವ್ರು ಆಶೀರ್ವಾದ ಮಾಡ್ಯಾರ, ನಮ್ಮ ಡ್ಯೂಟಿ ಇದೆ, ನಮ್ಮ ಕರ್ತವ್ಯ ಇದೆ, ನಾನು ಮಾಡ್ತೀನಿ. ಸೊ ಇದು ಅವರ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಅವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಗೆ ಹೋಗಿ ಜನರ ಸಮಸ್ಯೆಯನ್ನು ಗ್ರಾಮ ಸಂಚಾರ ಮೂಲಕ ಆಲಿಸುವ ಮೂಲಕ ನಿಜಕ್ಕೂ ಇತರೆ ಜನಪ್ರತಿನಿಧಿಗೆ ಏನೋ ಪ್ರಭು ಚೌಹಾಣ್ ಅವರು ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಔರಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಭು ಚೌಹಾಣ್ ಅವರು ನೋಡ್ಬೋದು ನೀವು. ಗ್ರಾಮ ಸಂಚಾರ ಏನದಂದ್ರೆ ಪ್ರತಿ ವರ್ಷ ಮಾಡ್ತಾರೆ. ಕಳೆದ ಹಲವು ವರ್ಷಗಳಿಂದ ಗ್ರಾಮ ಸಂಚಾರ ಮಾಡುವ ಮೂಲಕ ಹಳ್ಳಿ ಭಾಗದಲ್ಲಿ ಇದ್ದಂಥ ಸಮಸ್ಯೆಗಳಿರ್ಬೋದು, ಸ್ಕೂಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳನ್ನು ಖುದ್ದು ಆಲಿಸುವ ಮೂಲಕ ಅಧಿಕಾರಿಗಳೊಂದಿಗೆ ಗ್ರಾಮ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೇರವಾಗಿ ಅವರೇ ಇದ್ದಾರೆ ಸರ್. ಟೋಟಲಿ ಇಂಥ ಒಂದು ಗ್ರಾಮ ಸಂಚಾರ ಮಾಡಬೇಕು ಅಂತ ಹೇಳಿ ಏನು ಯೋಜನೆ ಮತ್ತು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? 2008ನಲ್ಲಿ ಔರಾದ್ ಮಹಾಜನದವರು ಆಯ್ಕೆ ಆದಮೇಲೆ ಸೇವಕನಾಗಿ 2009ರಿಂದ ನಾನು ಗ್ರಾಮ ಸಂಚಾರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಅಧಿಕಾರಿ ತಗೊಂಡು ಬಿಲ್ ಕಲೆಕ್ಟರು, ಪಿ ಡಿ ಒ, ತಲಾಟಿ, ಆರ ಎಲ್ಲ ತಗೊಂಡು ಊರಿನಲ್ಲಿ ಹೋಗ್ತೀವಿ. ಊರಿನಲ್ಲಿ ಏನೇನು ಮೂಲಭೂತ ಸೌಕರ್ಯ ಇದೆ, ಅಂಗನವಾಡಿ ಸಮಸ್ಯೆ ಇದ್ದರೆ ಅಂಗನವಾಡಿ ಮಾತಾಡ್ತೀವಿ, ಸ್ಕೂಲ್ ಇದ್ದರೆ ಸ್ಕೂಲ್ ಬಗ್ಗೆ ಚರ್ಚೆ ಮಾಡ್ತೀವಿ, ಆಮೇಲೆ ಊರಿನಲ್ಲಿ ಸಾಫ್ ಸಫಾಯಿ ಮಾಡ್ತೀವಿ. ಈ ಥರ ನಮ್ಮ ಸಂಕಲ್ಪ ಏನು, ಸರ್ಕಾರಿ ಯೋಜನಾ ಊರ ತನಕ ತಲುಪಬೇಕು, ಬಡವರಿಗೆ ಸಹಾಯ ಆಗಬೇಕು, ಗರೀಬಿಗೆ ನ್ಯಾಯ ಸಿಗಬೇಕು. ಸರ್ ಸಾಕಷ್ಟು ಕಡೆ ಏನು ಈಗಾಗಲೇ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ, ಓಟ್ ಹಾಕಿನ ಶಾಸಕರು ಮುಖ ನೋಡೋದು ಮತ್ತೆ ಎಲೆಕ್ಷನ್ದಲ್ಲಿ ಅಂತ ಜನ ಮಾತಾಡ್ತಾರೆ. ಜನರನ್ನ ಶಾಸಕರ ಮನೆ ಕಚೇರಿಗೆ ಹೋಗಿ ಅನ್ನೋದಂದ್ರೆ ಕೂಡಂಥ ಪರಿಸ್ಥಿತಿ ಇದೆ. ಆದ್ರೆ ನೀವು ಜನರ ಹತ್ರ ಬರ್ತಿರಲ್ಲ, ಇದರಿಂದ ಯಾವ ರೀತಿ ಒಂದು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇದೆ ಸರ್? ನಾವು ಔರಾದ್ ತಾಲೂಕಾ ಈ ಬೀದರ್ ಗಡಿ ಜಿಲ್ಲೆಯಲ್ಲಿ ಔರಾದ್ ಬ್ಯಾಕ್ವರ್ಡ್ ತಾಲೂಕಾ, ನಮ್ಮ ಸಂಕಲ್ಪ ಔರಾದ್ ಫಾರ್ವರ್ಡ್ ಮಾಡಬೇಕು. ಔರಾದ್ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಡಿವಿಷನ್ನಲ್ಲಿ ಅಥವಾ ರಾಜ್ಯದಲ್ಲಿ ನಂಬರ್ 1 ಆಗಬೇಕು, ಇದು ನಮ್ಮ ಪ್ರಯಾಸ ಇದೆ. ಅದಕ್ಕೆ ನಾವು ಸ್ಕೂಲ್ನಲ್ಲಿ ಯಾವ SLC ಎಕ್ಸಾಮ್ ಫಸ್ಟ್ ಬರ್ತಾರೆ ಅವ್ರಿಗೆ ಸನ್ಮಾನ ಮಾಡ್ತೀವಿ, ಟೀಚರ್ ಸನ್ಮಾನ ಮಾಡ್ತೀವಿ, ರೈತರಿಗೆ ಹೊಲ ಹೋಗಿ ಅವ್ರ ಈ ಥರ ನಮ್ಮ ಏನಂದರೆ ಎಲ್ಲ ಥರ ಅಭಿವೃದ್ಧಿ ಆಗಿ ಬಂದರೆ ನಾವು ಸ್ವಂತ ಹೋಗಬೇಕು. ಸರಿ, ಒಂದ್ಸರಿ ಗ್ರಾಮ ಸಂಚಾರ ಸ್ಟಾರ್ಟ್ ಮಾಡಿನಾಗ ಎಷ್ಟು ಅಂದ್ರೆ ಟೋಟಲಿ 153 ಹಳ್ಳಿ ಇರ್ಬೋದು, ತಾಂಡ ಸಾಕಷ್ಟು ಇವೆ ಅಂದ್ರೆ ಎಷ್ಟು ದಿವಸ ಹತ್ತು ಸರ್ ನಿಮ್ಗೆ? ನಾವು ಮಂಡೇ ಪ್ರಾರಂಭ ಮಾಡಿದ್ದೀವಿ. ಮಂಡೇ ಮಂಗಳವಾರ ಬುಧವಾರ ಇಗುತ್ತ 3 ದಿವಸ ಒನ್ ಮಹಾಶಕ್ತಿ ಕೇಂದ್ರ ಒನ್ झडपी ಸರ್ಕಲ್ಲು ಚಿಂತಾಗಿ ಸರ್ಕಲ್ ಇಗುತ್ತ ಸಂಜೆಗ ಇಗುತ್ತ ಈವ್ನಿಂಗ್ಗೆ ಪೂರ್ಣ ಆಗುತ್ತೆ. ಪ್ರತಿ ದಿವಸ 10 ಹಳ್ಳಿ 10 ಊರು 10 ಊರು ತೊಗೊಳ್ತೀವಿ. 10 9 ಊರು ತೊಗೊಂಡಿವಿ. ಪೂರ್ತಿ ಎಲ್ಲ ಕಡೆ ಹೋಗ್ತೀವಿ. ಆಮೇಲೆ ಅಲ್ಲಿ ಈ ಸ್ಕೂಲ್ನಲ್ಲಿ ಹೋಗಿದ್ದೀವಿ, ಶೌಚಾಲಯ ಇದೆ ಇಲ್ಲ, ಪ್ಲೇಗ್ರೌಂಡ್ ಇದೆ ಇಲ್ಲ, ಆಮೇಲೆ ಬಿಸಿ ಊಟ ಈ ಎಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ನಮ್ಮದು ಹ್ಯಾಪಿ ಇದೆ, ನಮ್ಮ ಮಹಾಜನದವ್ರು ಆಶೀರ್ವಾದ ಮಾಡ್ಯಾರ, ನಮ್ಮ ಡ್ಯೂಟಿ ಇದೆ, ನಮ್ಮ ಕರ್ತವ್ಯ ಇದೆ, ನಾನು ಮಾಡ್ತೀನಿ. ಸೊ ಇದು ಅವರ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಅವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಊರಿಗೆ ಹೋಗಿ ಜನರ ಸಮಸ್ಯೆಯನ್ನು ಗ್ರಾಮ ಸಂಚಾರ ಮೂಲಕ ಆಲಿಸುವ ಮೂಲಕ ನಿಜಕ್ಕೂ ಇತರೆ ಜನಪ್ರತಿನಿಧಿಗೆ ಏನೋ ಪ್ರಭು ಚೌಹಾಣ್ ಅವರು ಮಾದರಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.